ಸಲಾಮ್ ಅಲೈಕುಮ್. ಇಂದು ನಾವು ಮಕ್ಕಾ ನಗರದಲ್ಲಿ, ಸೌದಿ ಅರೇಬಿಯಾದ ಮಕ್ಕಾ ನಗರದಲ್ಲಿ ಇರುವಂತಹ ಒಂದು ಮಾಲಾ ಖಬ್ರಸ್ತಾನ್ನಲ್ಲಿ ಉಪಸ್ಥಿತರಿದ್ದೇವೆ. ಇದರ ವಿಶೇಷತೆ ಏನೆಂದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೊದಲ ಪತ್ನಿ ಅಮ್ಮ ಖದೀಜಾ ರಜಿಯಲ್ಲಾಹು ತಾಲಾನವರ ಇಲ್ಲಿ ನೀವು ಹಿಂದೆ ನೋಡುತ್ತಿರುವಂತಹ ಒಂದು ಸಮಾಧಿ ಇದೆ. ಇವರ ವಿಶೇಷತೆ ಏನೆಂದರೆ, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 25 ವರ್ಷದಲ್ಲಿದ್ದಾಗ ಅಮ್ಮ ಖದೀಜಾ ರಜಿಯಲ್ಲಾಹು ತಾಲಾನವರಿಗೆ 40 ವರ್ಷ ಪ್ರಾಯವಾಗಿತ್ತು. ಅವರು ಒಬ್ಬ ವಿಧವೆಯರಾಗಿದ್ದರು. ಇಲ್ಲಿ ಒಂದು ನೀಡುವಂತಹ ಮುಖ್ಯವಾದ ಸಂದೇಶ ಏನೆಂದರೆ, ಒಬ್ಬ 25 ವರ್ಷದ ಯುವಕ ಒಂದು 40 ವರ್ಷದ ವಿಧವೆಯನ್ನು ವಿವಾಹವಾಗಿದ್ದಾರೆ ಎಂದರೆ ಅಲ್ಲಿ ಅವರ ಬಲಿದಾನಗಳು, ತ್ಯಾಗಗಳು ಏನೆಂದು ನಮಗೆ ಗೊತ್ತಾಗುತ್ತದೆ. ಯಾವುದೇ ಒಬ್ಬ ಯುವಕ 40 ವರ್ಷದ ವಿಧವೆಯನ್ನು ವಿವಾಹವಾಗಲು ಇಚ್ಛಿಸುವುದಿಲ್ಲ. ಇಂತಹದಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವ ಕುಲದ ವಿಮೋಚಕರಾಗಿದ್ದಾರೆ. ಇದನ್ನು ಅವರು ಈ ಜಗತ್ತಿಗೆ ಸಾರಿ ಸಾರಿ ತೋರಿಸಿದ್ದಾರೆ. ಹಾಗೆಯೇ ಅಮ್ಮ ಖದೀಜಾ ರಜಿಯಲ್ಲಾಹು ತಾಲಾನವರ ಅವರ ಅನುಗ್ರಹಗಳು, ಅವರ ಕೊಡುಗೆಗಳು ಸಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೊತೆಗೆ ಒಂದು ದಾಂಪತ್ಯ ಜೀವನವನ್ನು ಉತ್ತಮವಾಗಿ ನಡೆಸಿದರು. ಅವರು ಪ್ರಾಯ 50 ವರ್ಷ ಆದಾಗ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಖದೀಜಾ ರಜಿಯಲ್ಲಾಹು ತಾಲಾನವರ ವಯಸ್ಸು 65 ವರ್ಷ ಆಗಿತ್ತು. ಅವರು 65 ವರ್ಷದಲ್ಲಿ ನಿಧಾನವನ್ನು ಮರಣ ಹೊಂದುತ್ತಾರೆ. ಅಲ್ಲಿವರೆಗೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎರಡನೆಯ ಮದುವೆಯ ಬಗ್ಗೆ ಯೋಚನೆ ಸಹ ಮಾಡಿರಲಿಲ್ಲ. 50 ವರ್ಷ ಪ್ರಾಯದ ನಂತರ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇನ್ನು ಎರಡನೇ ಮದುವೆ ಆಗಬೇಕೆಂದರೆ ಅದರ ಹಿಂದೆ ಬಹಳ ಅನೇಕ ಉದಾಹರಣೆಗಳಿವೆ. ಅದನ್ನು ಏತಕ್ಕಾಗಿ ಆಗಿದ್ದಾರೆ ಎಂಬ ಒಂದು ಮುಂದಿನ ಸಂಚಿಕೆಯಲ್ಲಿ ನಾವು ಹೇಳುತ್ತೇವೆ. ಇಲ್ಲಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೊದಲ ಪತ್ನಿ ಖದೀಜಾ ರಜಿಯಲ್ಲಾಹು ತಾಲಾನವರ ಒಂದು ಸಮಾಧಿಯನ್ನು ನಿಮಗೆ ನಾವು ತೋರಿಸುತ್ತಿದ್ದೇವೆ. ಅವರ ಕೊಡುಗೆಗಳು ಇಸ್ಲಾಮಿನಲ್ಲಿ ಬಹಳ ಅಪಾರವಾಗಿದೆ.